ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಎಸ್, ಇಷ್ಟು ದಿನ ನಾನು ನಿಮ್ಮ ಮುಂದೆ ಬರ್ತಾ ಇದ್ದಿದ್ದು ಒಂದೊಳ್ಳೆ ಕಾಮಿಡಿ ವಿಡಿಯೋಸ್ ಜೊತೆ ಆರ್ ಫ್ಯಾಮಿಲಿ ವಿಡಿಯೋಸ್ ಜೊತೆ. ಆದರೆ ಇವತ್ತು ಬಂದಿದ್ದೀನಿ ಒಂದೊಳ್ಳೆ ವಿಷಯ ಜೊತೆ. ಏನಪ್ಪಾ ಅಂತಂದ್ರೆ ಇದರಿಂದ ನಿಮಗೂ ಯೂಸ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ, ಪ್ರೀತಿಯಲ್ಲಿ ಮೋಸ, ಮಾಟ ಮಂತ್ರಗಳ ದೋಷ ಹಾಗೂ ಮನೆಯಲ್ಲಿ ಅಶಾಂತಿ, ಸತಿಪತಿ ಕಲಹ, ಮದುವೆಯಾಗಿ ತುಂಬಾ ವರ್ಷಗಳಾಗಿದ್ದರೂ ಮಕ್ಕಳ ಫಲ ಇಲ್ಲ ಅಂದರೆ ಇಲ್ಲಿಗೆ ಬಂದು ಸ್ವಾಮಿಯನ್ನು ಬೇಡಿದರೆ ಮಕ್ಕಳ ಫಲವು ದೊರೆಯುತ್ತದೆ. ಇತ್ಯಾದಿ ಸಮಸ್ಯೆಗಳಿಗೆ ಇಲ್ಲಿ ಕೆಲವೇ ದಿನಗಳಲ್ಲಿ ಪರಿಹಾರ ದೊರೆಯುತ್ತದೆ. ಎಲ್ಲಿ ಹೇಗೆ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ನನ್ನ ಜೊತೆ ತೋರಿಸ್ಕೊಡ್ತೀನಿ. ಅದಕ್ಕೆ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಸನ ಡಿಸ್ಟ್ರಿಕ್ಟ್ ಆಲೂರು ತಾಲೂಕು ಮಗ್ಗೆ ಹತ್ರ ನೇರ್ಗಳಲ್ಲಿ ಅಂತ ಒಂದು ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಲಕ್ಷ್ಮಿ ಹಾಗೂ ಸರಪಳಿ ಕೆಂಚರಾಯ ಸ್ವಾಮಿ ಅನ್ನೋ ದೇವಸ್ಥಾನದಲ್ಲಿ ಕಂಡ್ರಿ ಇದನ್ನೆಲ್ಲ ಮಾಡ್ತಾ ಇರೋದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೇಡಿ ಬಂದವರನ್ನ ಬರಿ ಕೈಯಲ್ಲಿ ಕಳಿಸಿರೋ ಚರಿತ್ರೆನೇ ಇಲ್ಲ. ಹಾಗೂ ಈ ದೇವಸ್ಥಾನ ತಾತ ಮುತ್ತಾತರ ಕಾಲದಿಂದನೂ ಇದೇ ತರ ನಡ್ಸ್ಕೊಂಡು ಬಂದಿದ್ದಾರೆ. ಆದ್ರೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಅದಕ್ಕೂ ಮುಂಚೆ ದೇವಸ್ಥಾನನ ಪೂಜೆ ಮಾಡುವಂತ ಐನೋರ್ ಜೊತೆ ಮಾತಾಡೋಣ. ಹೇಗಿರುತ್ತೆ ದೇವಸ್ಥಾನದ ಬಗ್ಗೆ ಹಾಗೂ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಹೇಗಿತ್ತು, ಹೀಗೇಗಿದೆ ಅಂತ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಸರಪಳಿ ಕೆಂಚರಾಯ ಸ್ವಾಮಿಯವರ ಪುಣ್ಯಕ್ಷೇತ್ರ ನೇರಗಳ್ಳೆ ಗ್ರಾಮದಲ್ಲಿ ಆ ಸ್ವಾಮಿಯವರ ಅರ್ಚಕರಾಗಿದ್ದೀವಿ. ಈ ಸ್ವಾಮಿಯ ವಿಶೇಷತೆ ಏನೆಂದರೆ, ಸ್ವಾಮಿ ಭಗವಂತನು ಪುರಾತನ ಕಾಲದಿಂದ ನೆಲೆ ನಿಂತಿದ್ದಾನೆ. ಸ್ವತಃ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯು ತಿರುಪತಿಯಿಂದಲೇ ಸ್ವಾಮಿ ನೆಲೆ ನಿಂತಿದ್ದಾನೆ. ಹಾಗಾಗಿ ಈ ಕ್ಷೇತ್ರ ವಿಶೇಷವಾಗಿ ಬಂದಂಥ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಭಗವಂತ ಎಲ್ಲರನ್ನೂ ಕಷ್ಟ ಕಾರ್ಯಗಳನ್ನು ದೂರ ಮಾಡ್ತಾ ಇದ್ದಾನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಮುಂದಿನ ವಿಶೇಷ ವಿಡಿಯೋ ಏನೆಂದರೆ, ದೀಪ್ತಿಯವರು ಮುಂದೆ ನಿಮಗೆ ಹೇಳಿದಂತೆ ಭಗವಂತ ಪುರಾತನ ಕಾಲದಿಂದಲೂ ಅದ್ದೂರಿಯಾಗಿ ಈ ಗ್ರಾಮದ ನೆಲೆ ನಿಂತಿದ್ದಾನೆ. ಎಲ್ಲ ಭಕ್ತಾದಿಗಳು ಸೇರಿ ಭಗವಂತನ ಗುಡಿಯ ಹಳೆ ಗುಡಿ ಸ್ಥಾನದಲ್ಲಿದ್ದಿತ್ತನ್ನು ಹೊಸ ಗುಡಿಯನ್ನು ಮಾಡಿ ಭಗವಂತನಾಗಿ ನೆಲೆ ನಿಂತಿದ್ದಾರೆ. ಮುಂದೆ ಹೆಚ್ಚಿನ ವಿಡಿಯೋಗಳಾಗಿ ಸ್ಥಾನಮಾನದಲ್ಲಿ ಭಗವಂತನ ಕೃಪೆಯಿಂದ ಏನೇನಿದೆಯೋ ಅಂತ ದೀಪ್ತಿ ಅವರಿಂದ ಹೇಳಿದ್ದಾರೆ. ಆ ಹೇಳಿಕೆ ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ. ಇನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ಭಗವಂತ ಇವನ ತಮ್ಮ ಆದಂಥ ಸರಪಳಿ ಕೆಂಚರಾಯ ಸ್ವಾಮಿಯವನ್ನೇ ಬಂಟನಾಗಿ ಮಾಡಿಕೊಂಡು ಈ ಗ್ರಾಮದ ನೆಲೆ ನಿಂತಿದ್ದಾನೆ. 7 ಊರು ಒಡೆಯನಾಗಿ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ 7 ಊರು ಗ್ರಾಮ ಸೇರುತ್ತದೆ. ಈ ಗ್ರಾಮದ ಮೆರವಣಿಗೆಯಾಗಿ 3 ವರ್ಷಕ್ಕೊಮ್ಮೆ ಜಾತ್ರೆ ಅದ್ದೂರಿಯಾಗಿ ಜಾತ್ರೆ ಮಹೋತ್ಸವ ನಡೆಯಲಿದೆ. ಹಂಗಾಗಿ ಹೆಚ್ಚಾದಿ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳ ಕಷ್ಟಗಳ ಪರಿಹಾರ ಆಗಿದೆ ಎಂದು ಎಲ್ಲ ಹೇಳ್ತಿದ್ದಾರೆ. ಮುಂದಿನ ಸ್ಥಾನಮಾನದ ಭಕ್ತಾದಿಗಳೆಲ್ಲ ಒಂದು ಮಾತು ಏನು ಹೇಳ್ತಾರಂತ ಕೇಳಿ. ಕರುಣದಿ ಕಾಯುವ ಧನ್ಯವ ಮಾಡು, ಪ್ರೇಮದಿ ಹರಸುವ ಪಾದವ ತೋರು ಕಿಂಚರಾಯ, ಕರುಣದಿ ಕಾಯುವ ಪಾಪವ ಕಳೆದು ಧನ್ಯವ ಮಾಡು, ಪ್ರೇಮದಿ ಹರಸುವ. ಅವಾಗಲೇ ಹೇಳ್ದಂಗೆ ಇವರೇ ಸ್ವಾಮಿ ಶ್ರೀ ಸರಪಳಿ ಕೆಂಚರಾಯ ಸ್ವಾಮಿಯವರು. ಮೂಲತಃ ಇವರುವೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜೊತೆ ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ. ಇವರು ಮೂಲ ವಿಗ್ರಹವಾಗಿ ಇವರ ಮೂಲ ಸ್ಥಾಪನಾಗಿ ವಿಗ್ರಹದಲ್ಲಿ ಸ್ಥಾಪನೆಗೊಂಡಿದ್ದಾರೆ. ಇವರು ಆವಾಗ್ಲಿಂದಲೂ ಹಿಂಗೆ ಇದೆ, ಬೆಳೀತಾ ಇದೆ. ಆಗ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಅವಾಗ ಒಂಚೂರು ಒಂದು ಅರ್ಧ ಅಡಿ ಇತ್ತು, ಈಗ 1 ಅಡಿ ತನಕ ಬೆಳೆದಿದೆ. ಇಲ್ಲ, ಅದು ಮೂಲ ಸ್ಥಾನದಲ್ಲಿ ಹಂಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜೊತೆ ಮೂಲ ಉದ್ಭವ ಆಗಿರೋದು. ಇದು ಅವರ ತಮ್ಮ ಆಗ್ಬೇಕು. ತಮ್ಮನನ್ನೇ ಅವರು ಬಂಟನಾಗಿ ಮಾಡ್ಕೊಂಡಿದ್ದಾರೆ ಕೆಂಚರಾಯ ಸ್ವಾಮಿಯ. ಇವರ ಬಂಟ ಆಗ್ಬೇಕಂತ ಕರ್ರಾಯನ ಭೂತಾಪನನ್ನು ಇದು ಸ್ಥಾಪನೆ ಮಾಡ್ಕೊಂಡಿದ್ದಾರೆ.
ಇವರೇ ಕರಿರಾಯ ಸ್ವಾಮಿ. ಇವರ ಬಂಟನಾಗಿ ಬೇಕಂತ ಹೇಳ್ಬಿಟ್ಟು ಇವರ ಎಡಗೈ ಬಂಟನಾಗಿ ಕರಿರಾಯನನ್ನು ಇಟ್ಕೊಂಡಿದ್ದಾರೆ. ಇವರಿಗೆ ಸರಪಳಿ ಕೆಂಚರಾಯಿಗೆ ಇವರು ಬಂಟ ಆಗಬೇಕು. ಇವರು ವೆಂಕಟಸ್ವಾಮಿ ಇವರು ವೆಂಕಟೇಶ್ವರ ಸ್ವಾಮಿ ಬಂಟ. ಇವರೇ ಭೂತಪ್ಪ. ಏನು ಕಾರ್ಯಗಳು ಒಳ್ಳೆಯದಾದ ಮಾಟ ಮಂತ್ರ ಯಾರು ಮಾಡಿಸಿದ್ರು ಏನು ಪರಿಹಾರ ಆಗ್ಬೇಕಂತ ಇದ್ದರೆ ಎಲ್ಲ ಪರಿಹಾರ ಮಾಡಿಕೊಡುತ್ತೆ. ಮದುವೆ ವಿಚಾರವಾಗಲಿ ಅಥವಾ ಯಾವುದೋ ಭೂಮಿ ವಿಚಾರವಾಗಿದ್ದರೂ ಇವರು ಎಲ್ಲ ಕರಿರಾಯ ಬಂದು ಭೂತಪ್ಪನೂ ಸೇರಿ 2 ಜನ ಕೆಲಸ ಕಾರ್ಯ ಮಾಡಿಕೊಡ್ತಾರೆ. ಇದು 3 ಸ್ಥಾನದಲ್ಲಿ ಸಂತಾನ ಪ್ರಾಪ್ತಿನತೆ ಎಲ್ಲ ಆಗುತ್ತದೆ. ಮದುವೆ ವಿಚಾರಗಳಲ್ಲೆಲ್ಲ ಮಾಡಿಕೊಟ್ಟಿದೆ, ಎಲ್ಲ ಯಶಸ್ವಿಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಕೆಂಚರಾಯ ಸ್ವಾಮಿ ನೆನೆಯೊಂದು ನೇರಳೆ ಗ್ರಾಮದಲ್ಲಿ ಉದ್ಧಾರ ಮಾಡ್ತಾ ಇದ್ದಾನೆ. ಇವಾಗಿರೋ ಡೌಟು ನಿಮಗೆ ಏನು ಅಂತಂದರೆ ಇದನ್ನೆಲ್ಲ ನಿಜ ಅಂತ ಹೇಗೆ ನಂಬೋದು ಅಂತ ಅನ್ಕೋತಾ ಇದ್ದೀರಾ? ಇಲ್ಲಿಗೆ ಬಂದು ಯಾರ್ಯಾರಿಗೆಲ್ಲ ಒಳ್ಳೇದಾಗಿದೆ, ಯಾರ್ಯಾರಿಗೆ ಯಾವ ರೀತಿ ಒಳ್ಳೇದಾಗಿದೆ ಅಂತ ಅವ್ರ ಬಾಯಲ್ಲೇ ಹೇಳ್ಸೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ಸುಜಾತ ಅಂತ. ಯಾವ ಊರಿಂದ ಬಿಡ್ತೀರಾ? ನಾನು ಇಲ್ಲೇ ಬರ್ತರು. ನಿಮ್ಗೆ ಯಾರು ಹೇಳಿದ್ರು ಅಂತ? ಇಲ್ಲಿ ನನಗೆ ಒಬ್ಬರು ಪರಿಚಯ ಇದ್ದರು, ಹೇಳಿದರು. ಆಮೇಲೆ ಇಲ್ಲಿಗೆ ಬಂದ್ವಿ. ಆಮೇಲೆ ನಮ್ಮ ಅಪ್ಪನಿಗೆ ಹುಷಾರಿರಲಿಲ್ಲ, ಅಪ್ಪನ ಕರ್ಕೊಂಡು ಬಂದಿದ್ವಿ ಒಂದು ಸರ್ತಿ. ಆಮೇಲೆ ಹುಷಾರಾಯಿತು. ಅಪ್ಪನಿಗೋಸ್ಕರ ಅರಕೆ ಮಾಡ್ಕೊಂಡಿತ್ತು ಅಮ್ಮ, ಕೋಳಿ ಕೊಡ್ತೀನಿ ಹುಷಾರಾದ್ರೆ ಅಂತ. ಅಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡು ಬಂದಿದ್ವಿ. ಇವಾಗ ಅದಕ್ಕೆ ತಂದು ಕೋಳಿ ಕೊಟ್ಕೊಂಡು ಹೋಗ್ತಿದ್ವಿ. ಮತ್ತು ನಮ್ಮ ಮನೇಲಿ ನಾನು ಮನೆಗೋಸ್ಕರ ಮಾಡ್ಕೊಂಡಿದ್ದೆ, ಅರ್ಧಕ್ಕೆ ನಿಂತಿತ್ತು ಮನೆ. ಆಮೇಲೆ ಇಲ್ಲಿಗೆ ಬಂದಾದಮೇಲೆ ಇವಾಗ ಪೂರ್ತಿ ಕಂಪ್ಲೀಟಾಗಿ ಮನೆ ರೆಡಿಯಾಗಿ ನಿಂತಿದ್ದೆ. ನೀವು ಇಲ್ಲಿಗೆ ಬರ್ಬೇಕಾರೆ ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ? ಅಲ್ಲಿ ಅನುಭವ ಹೆಂಗೈತೆ? ಬರ್ಬೇಕಾರೆ ಯಾವ ಮನಸ್ಥಿತಿಲಿ ಬಂದಿದ್ರಿ, ಇವಾಗಿನ ಮನಸ್ಥಿತಿ ಹೆಂಗೈತೆ? ಪರವಾಗಿಲ್ಲ. ಆಗ ಮುಂಚೆ ಸ್ವಲ್ಪ ಮನೆ ಕೆಲಸಗಳಲ್ಲಿ ಅರ್ಧದಿಂದ ನಿಂತಿರೋದ್ರಿಂದ ಸ್ವಲ್ಪ ಯಾವುದೂ ಮನಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ಇವಾಗ ಮನೆಯೆಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈಗ ಮನೆ ಸುಧಾರಿಸಿದೆ. ಸ್ವಲ್ಪ ಕೆಲಸಗಳು ಕೈಗೂಡಿ ಎಲ್ಲ ಒಳ್ಳೆಯದಾಗ್ತಿದೆ. ನೋಡ್ತಿರೋ ಜನರಲ್ಲಿ ಕಷ್ಟದಲ್ಲಿರೋರಿಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ನಂಬಿ ಯಾವುದಾದ್ರೂ ಒಂದು ದೇವ್ರು ನಂಬಬೇಕು. ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಅನ್ಕೋತೀನಿ. ಇವರು ನಂಬಿ ಬಂದಿರೋ ದೇವ್ರು ಕೈ ಬಿಟ್ಟಿಲ್ಲ ಅಂತ ಹೇಳ್ತೀವಿ? ಇಲ್ಲ ಬಿಟ್ಟಿಲ್ಲ, ಬಿಡೋ ಮಾತೂ ಇಲ್ಲ. ನಂಬೇಕಷ್ಟೇ, ಒಟ್ಟಿನಲ್ಲಿ ನಂಬಿಕೆ ಇರಬೇಕು. ದಯವಾಗೋ ರಂಗ ಪಾಲಿಕನೇ, ದಯವಾಗೋ ದಿನದಿನ ಸಾರಳ್ಳಿ ಎಂಬ ಗೊಂಡರಸಿ, ದಯವಾಗೋ ನೀನಲ್ಲಿ ಬೇಟೆಗೆ ಹೋಗಿ ಚಲ್ಲಿದಾರ್ಯಾರೋ ರಥ ನೀರ ಕಿಕ್ಕಿದ ನಾಮ ಉದರತ್ತ ಕುಮಕೋಮ ಮದ್ದಾಗಿರಿಗಿಂದ ಬರುವೋನೇ. ಬಂಧುವಾಗಿ ಬಂದನು ಬಾಗಿಲ ಬಳಿ, ಭಯವೂ ಇಲ್ಲ ಬಂದರು ಹುಡುಗು ಮಳೆ ಚಳಿ. ಬರುವ ರಂಗೇಶನ ಗದ್ದ ಬೆವತಾವೋ ಬಿಸಿಲಿಗೆ, ಕುದುರೆಯಾಡ ನಿಮ್ಮ ತಾಳೆ ಹೂವಿಗೆ. ಭರವಸೆ ಬೆಳಕು ಇವನಲ್ಲಿ ಹುಡುಕು, ಉಳಿದಿರೋ ಬದುಕು ಗೆಲ್ಲಲು ಬದುಕು. ಧೈರ್ಯ ಸ್ಥೈರ್ಯ ಶೌರ್ಯ ಕೊಪ್ಪ ಗಂಡು. ಇತಿಹಾಸವೇ ನಿದ್ದರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಬಾರದೆ ಜೈಕರಿಸುವ ಇವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು. ಬರಬರ ಬದುಕಲು ಕಾಯಲು ಇಂಥ ಸಿಂಹ ಕೇಸರಿ ಶತ್ರು ನಾಶಕ ಪುರುಷ ಮಹಾಸುರ ಯುಗ ಸಹಸ್ರ ಯೋಜನ ಬದಲ ಪ್ರದೇಶನ ಭೀಷಣ ರಕ್ಷ ರಕ್ಷ ರಕ್ಷಮ ಪಾದರನಿಕ ರಾಜ್ಯಕ್ಷ ಶತ್ರು ಸೈನ್ಯ ಪಗಡೀಕೃತ ಶಕ್ತದ ಪ್ರಹಾರ. ಅಂತಂದರೆ ಯಾಕೆ ಅಂದರೆ ನಾನು ಇದೇ ಊರಲ್ವಾ, ಅದಕ್ಕೆ ಇಲ್ಲಿ ನಡೀತಾ ಇರೋ ವಿಷಯನ ನಾನೇ ತೋರಿಸ್ಕೊಡ್ಲಿಲ್ಲ ಅಂತಂದರೆ ಇನ್ಯಾರು ತೋರಿಸ್ಕೊಡ್ತಾರೆ? ಇದರಿಂದ ಯಾರಿಗೋ ಒಬ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಆಗಲಿ, ಅದಕ್ಕೇ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟು ಈ ದೇವಸ್ಥಾನನ ಇಂಪ್ರೂವ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಬಂದಾಗ ಯಾರು ಕೂಡ ಬರ್ತಾ ಇರಲಿಲ್ಲ. ಇವಾಗ ತುಂಬ ಜನ ಬರ್ತಾ ಇದ್ದಾರೆ. ಯಾಕೆ ಅಂದರೆ ನಂಬಿಕೆ ಅನ್ನೋ ಒಂದು ಮಾತಿಗೋಸ್ಕರ ಅಷ್ಟೇ.
ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಿಗುವ ಮತ್ತೆ ಟಾಟಾ ಬಾಯ್ ಬಾಯ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ.